ಟೆನ್ಷನ್ ಆಗ್ತಾ ಉಂಟಾ? ಒಟ್ರಾಶಿ ಟೆನ್ಷನ್ ಆಗ್ತಾ ಉಂಟು. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತಿನ ಮ್ಯಾಚ್ ಆದಮೇಲೆ ಮತ್ತೆ ಇನ್ನು ಯಾವಾಗ ವೀಡಿಯೋ ಬರ್ತದೆ ಅಂತ ನನಗೆ ಸಹ ಗೊತ್ತಿಲ್ಲ. ಈ ಚಾನಲ್ಗೆ ಬರ್ತಾ ಇರುವಂಥ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಟೆನ್ಷನ್ ಆಗ್ತಾ ಉಂಟು ಮಾರೆ, ಟೆನ್ಷನ್ ಆಗ್ತಾ ಉಂಟು. ಯಾರು ಸಹ ಬೇಜಾರು ಮಾಡಿಕೊಳ್ಳುವುದಿಲ್ಲ ಅಂತಂದರೆ ಇವತ್ತಿನ ಟೈಟಲ್ ಯಾವ ಥರ ಇಡ್ಬೋದು ಅಂತಂದರೆ, ಇವತ್ತಿನ ಫೈನಲ್ ಇಟ್ ಈಸ್ ಬಿಟ್ವೀನ್ ಚೋಕರ್ಸ್ ಆಫ್ ದ ಜನರೇಷನ್ ವರ್ಸಸ್ ಚೋಕರ್ಸ್ ಆಫ್ ದ ಡಿಕೇಡ್. ಅಫೆಂಡ್ ಆಗಲಿಕ್ಕಿಲ್ಲ. ಸೌತ್ ಆಫ್ರಿಕಾ ಜನರೇಷನ್ ಇಂದ ಚೋಕ್ ಮಾಡ್ತಾ ಬರ್ತಾ ಇದೆ. ಫೈನಲ್ಗೆ ಬಂದಿರೋದೇ ಆಶ್ಚರ್ಯ. ಅವರ ಒಂದು ಕ್ರಿಕೆಟ್ ಇತಿಹಾಸದಲ್ಲಿ ಸೌತ್ ಆಫ್ರಿಕಾ ICC ಟೂರ್ನಮೆಂಟಲ್ಲಿ ಫೈನಲಿಗೆ ಬಂದಿದ್ದೇ ಇಲ್ಲ. ಸೆಮಿಫೈನಲ್ ಸೋತ್ಕೋತಾ ಇದ್ರು, ಈಗ ಫೈನಲಿಗೆ ಬಂದಿದ್ದಾರೆ. ಸೊ ಅವರು ಚೋಕರ್ಸ್ ಆಫ್ ದ ಜನರೇಷನ್, ಯಾವಾಗಿಂದ ಚೋಕ್ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಚೋಕರ್ಸ್ ಆಫ್ ದ ಡಿಕೇಡ್ ಯಾರು? ನಮ್ಮ ಭಾರತ ತಂಡ. ಮತ್ತೆ ಪುನಃ ಅಫೆಂಡ್ ಆಗಲಿಕ್ಕಿಲ್ಲ. ಯಾಕೆ ಅಂತ ಹೇಳ್ತೇನೆ, ಯಾವಾಗಿಂದ ನಾವು ಚೋಕ್ ಮಾಡ್ತಾ ಬರ್ತಾ ಇದ್ದೇವೆ ಅಂತಂದರೆ 2014ರಿಂದ, ಅಲ್ಲಿಂದ ಒಂದು ದೇವ 10 ವರ್ಷದಿಂದ ನಾವು ಸೋತಿರದ ಟೂರ್ನಮೆಂಟೇ ಇಲ್ಲ ಅಂತ ಕಾಣ್ತದೆ. 2014 T20 ವರ್ಲ್ಡ್ ಕಪ್ ಫೈನಲ್ ಶ್ರೀಲಂಕಾ ವಿರುದ್ಧ ಸೋತಿದ್ದೆವು. 2015 ODI ವರ್ಲ್ಡ್ ಕಪ್ ಸೆಮಿಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದೆವು. 2016 T20 ವರ್ಲ್ಡ್ ಕಪ್ ಸೆಮಿಫೈನಲ್ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ತವರು ನೆಲದಲ್ಲಿ ಸೋತಿದ್ದೆವು. 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಾಕಿಸ್ತಾನದ ವಿರುದ್ಧ ಸೋತಿದ್ದೆವು. 2019 ODI ವರ್ಲ್ಡ್ ಕಪ್ ಸೆಮಿಫೈನಲ್ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದೆವು. ಧೋನಿ ಅವ್ರದ್ದು ರನ್ಔಟ್ ನೆನ್ಪುಂಟಲ್ಲ. ಅದಾದಮೇಲೆ 2021 WTC 1 ಫೈನಲ್ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದೆವು. ಅದಾದಮೇಲೆ 2022 T20 ವರ್ಲ್ಡ್ ಕಪ್ ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ಸೋತಿದ್ದೆವು. ಅದಾದಮೇಲೆ 2023 WTC 2 ಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದೆವು. ಅದಾದಮೇಲೆ ODI 2023 ODI ವರ್ಲ್ಡ್ ಕಪ್ ಫೈನಲ್ ನವೆಂಬರ್ 19ನೇ ತಾರೀಕು ಅಹಮದಾಬಾದ್ ಗ್ರೌಂಡಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದೆವು. ಯಾರಿಗೆ? ಚೋಕರ್ಸ್. ಸೌತ್ ಆಫ್ರಿಕಾವ, ಭಾರತವ? ಲಾಸ್ಟ್ 10 ವರ್ಷ ತಗೊಂಡ್ರೆ ನಮ್ಮಷ್ಟು ಚೋಕರ್ಸ್ ಬೇರೆ ಯಾರು ಕೂಡ ಇಲ್ಲ ಒಂದು ICC ಟೂರ್ನಮೆಂಟ್ ಅಂತ ಬಂದಾಗ. ಸೊ ಈಗ ಮತ್ತೆ ಪುನಃ ಫೈನಲಿಗೆ ಬಂದಿದ್ದೇವೆ. T20 ವರ್ಲ್ಡ್ ಕಪ್ ಫೈನಲ್ 2014 ನಂತರ ನಾವು T20 ವರ್ಲ್ಡ್ ಕಪ್ ಫೈನಲ್ಗೆ ತೇರ್ಗಡೆ ಆಗಿರೋದು. 10 ವರ್ಷಗಳ ನಂತರ ಫೈನಲ್ ಆಡ್ತಾ ಇದ್ದೇವೆ T20 ವರ್ಲ್ಡ್ ಕಪ್ಪಲ್ಲಿ. ಸಾಕಪ್ಪ ನಮಗೆ, ಅಂದರೆ ಬೇಜಾರಾಗಿ ಹೋಗಿದೆ, ಅಷ್ಟು ಬೇಜಾರಾಗಿ ಹೋಗಿದೆ ನಮಗೆ. ಫೈನಲ್ ಸೋಲೋದು ಆ ಥರದ್ದು ನೋಡಿ 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 ಒಬ್ಬ ಟ್ರೂ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸಿಗೆ ಉಂಟಲ್ಲ ಎಷ್ಟು ಬೇಜಾರಾಗಿದೆ ಅಂತಂದರೆ, ಯಾಕೆ ಕಮಾನ್ ಅಂತ ಅನಿಸ್ತದೆ, ಕಿರ್ಚಿ ಹೇಳುವಂತ ಅನಿಸ್ತದೆ. ಸೋಲುವಾಗ ಎಲ್ಲ ಸೂಪರಾಗಿ ಆಡ್ತೀರಿ, ಸೆಮಿಫೈನಲ್ ತನಕ ಸೂಪರಾಗಿ ಬರ್ತೀರಿ, ಫೈನಲ್ ತನಕ ಸೂಪರಾಗಿ ಆಡ್ತಾ ಬರ್ತೀರಿ. ಅದಾದಮೇಲೆ ಕ್ರಂಚ್ ಸಿಚುವೇಶನಲ್ಲಿ, ಮಸ್ಟ್ ವಿನ್ ಸಿಚುವೇಶನಲ್ಲಿ ಯಾಕೆ ಆ್ಯಸ್ ಅ ಟೀಮ್ ನಮ್ಮ ಟೀಮ್ ಫೇಲ್ ಆಗ್ತದೆ ಅಂತ ಅರ್ಥ ಆಗೋದಿಲ್ಲ. ಇವತ್ತು ಹಾಗೆ ಆಗದಿರಲಿ ಅನ್ನೋದು ಎಲ್ಲ ಭಾರತೀಯರ ಪ್ರಾರ್ಥನೆ ಅಂತ ಅಂದ್ಕೊಂಡಿದ್ದೇನೆ. ಯಾರಾದರೂ ಸೌತ್ ಆಫ್ರಿಕಾ ವಿನ್ ಆಗಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ? ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತದೆ ಸೌತ್ ಆಫ್ರಿಕಾ ವಿನ್ ಆಗಬೇಕಂತ? ನಮಗೆ ಹೌದು, ಪಾಪ ಅಂತ ಅನ್ನಿಸ್ತದೆ. ಅವರು ಇಲ್ಲಿ ತನಕ ಬಂದಿದ್ದಾರೆ, ಅವರು ಒಂದು ಕೂಡ ಕಪ್ಪು ವಿನ್ ಆಗಲಿಲ್ಲ, ಇಲ್ಲಿಯ ತನಕ ಯಾವುದೇ ಕಪ್ಪು ವಿನ್ ಆಗಲಿಲ್ಲ, ಪಾಪ ಒಂದು ವಿನ್ ಆಗಲಿ ಅಂತ. ಬಟ್ ನಮ್ಮ ವಿರುದ್ಧ ನೋ 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 ಫಸ್ಟ್ ಯಾವತ್ತಿದ್ರೂ ಸಹ ಭಾರತ ವಿನ್ ಬೇಕಂತವೇ ನಾವು ಎಲ್ಲರೂ ಸಹ ಬಯಸಬೇಕು. ಓಕೆ, ಇವತ್ತು ಇಂಡಿಯಾ ಇರದಿದ್ದಿದ್ರೆ ಫೈನಲಲ್ಲಿ ಅವಾಗ ಸೌತ್ ಆಫ್ರಿಕಾ ವಿನ್ ಆಗಲಿ ಅಂತ ಎಲ್ಲ ಭಾರತೀಯರು ಅಪೇಕ್ಷಿಸ್ತಾ ಇದ್ರು ಅಂತ ಅಂದ್ಕೊಳ್ತೇನೆ. ಟೀಮ್ ಬದಲಾವಣೆ ಆಗ್ತದೆ. ಫಸ್ಟ್ ಆಫ್ ಆಲ್ ಮ್ಯಾಚ್ ಆಗ್ತಾ ಇರೋದು ಬಾರ್ಬಡೋಸಲ್ಲಿ. ಅದು ಫಾಸ್ಟ್ ಬೌಲಿಂಗಿಗೆ ಪೂರಕವಾಗಿರುವಂತಹ ಪಿಚ್. ಅಂದರೆ ನೀವು ಕಂಪ್ಯಾರಿಟಿವ್ಲಿ ಫಾಸ್ಟ್ ಬೌಲರ್ಸ್ ಸ್ವಲ್ಪ ಜಾಸ್ತಿ ಯಶಸ್ಸು ಗಳಿಸಿದ್ದಾರೆ ಸ್ಪಿನ್ನರ್ಸ್ಗಿಂತ. ಚಹಲ್ ಬರ್ಬೋದಾ? ಇಲ್ಲ. 4 ಜನ ಸ್ಪಿನ್ನರ್ಸನ್ನು ಟೀಮಲ್ಲಿ ಇಟ್ಕೊಳ್ಳೋದಿಲ್ಲ ಫಾರ್ ಶೋರ್. ಈಗ 4 ಜನ ಟೀಮಲ್ಲಿ ಇದ್ದರೆ ಸ್ಪಿನ್ನರ್ಸ್, ಅಂದರೆ ನೀವು ದೂಬೆ ಬದಲಿಗೆ ಚಹಲನ್ನು ಹಾಕ್ಕೊಳ್ಳಿ, ದೂಬೆ ಹಾಗೂ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಲಿಲ್ಲ, ಬ್ಯಾಟಿಂಗ್ ಸಾಕು, ಬೌಲಿಂಗ್ ಸ್ಟ್ರಾಂಗ್ ಮಾಡುವ. 4 ಸ್ಪಿನ್ನರ್ಸ್ ಪ್ಲಸ್ 3 ಫಾಸ್ಟ್ ಬೌಲರ್ಸು, 7 ಬೌಲರ್ಸ್ ಸೇರಿಕೊಂಡು 20 ಓವರ್ ಹೇಗೆ ಹಾಕೋದು ಮಾರ್ರೆ? ನಿಮಗೆ ಯಾರಿಗೆ ಸಹ ಕರೆಕ್ಟಾಗಿ 4 ಓವರ್ ಕೋಟ ಸಿಗುವುದಿಲ್ಲ ಆವಾಗ. ಸೊ ಆದ್ದರಿಂದ ಚಹಲ್ಗೆ ಚಾನ್ಸ್ ಸಿಗುವುದಿಲ್ಲ. ದಟ್ ಈಸ್ ರೂಲ್ಡ್ ಔಟ್. ಈಗ ನಾವೆಲ್ಲರೂ ಸಹ ಏನು ಅಂದ್ಕೊಳ್ತಾ ಇರೋದು ಅಂತಂದರೆ, ತೂಗುಗತ್ತಿ ಯಾರ ಮೇಲೆ ಇದೆ ಅಂತಂದರೆ ಕೊಹ್ಲಿ ಅವರ ಮೇಲಿದೆ. ಕೊಹ್ಲಿ ಅವರ ಮೇಲಿಲ್ಲ. ಲಾಸ್ಟ್ ಮ್ಯಾಚ್ ಇದು ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ದ್ಯಾಟ್ ಓಕೆ, ಅಂದರೆ ನಮಗೇನು ಟೆನ್ಷನ್ ಇಲ್ಲ ಕೊಹ್ಲಿ ಅವರ ಫಾರ್ಮು, ಮೇ ಬಿ ಹೀ ಈಸ್ ಕೀಪಿಂಗ್ ಇಟ್ ಫಾರ್ ದ ಫೈನಲ್ಸ್.
ಅವರು ಫೈನಲ್ಸಲ್ಲಿ ಸೂಪರ್ ಆಗಿ ಆಡ್ತಾರೆ ಅಂತ ಅನ್ನಿಸ್ತಾ ಉಂಟು, ಹಾಗೆ ಹೀಗೆ ಅಂತ. ಸೊ ಆದ್ರಿಂದ ಕೊಹ್ಲಿ ಅವರನ್ನು ಕೂರಿಸ್ಬೇಕು, ಅದು ಇದು. ಕೊಹ್ಲಿ ಅವರನ್ನು ಟೀಮಿಂದ ತೆಗೆಯುವುದಿಲ್ಲ ಫಾರ್ ಶೋರ್. ಕಮಾನ್ ಯಾರ್, ಅಂಥ ಪ್ಲೇಯರನ್ನು ಫೈನಲಲ್ಲಿ ಇಲ್ಲ ನಿನ್ನನ್ನು ನಾವು ಪ್ಲೇಯಿಂಗ್ 11 ಆಡಿಸೋದಿಲ್ಲ ಅಂತೆಲ್ಲ ಆ ಥರ ಎಲ್ಲ ಮಾಡೋ ಸೀನೇ ಇಲ್ಲ. ಕೊಹ್ಲಿ ಆಡ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಒಂದು ರಾಹುಲ್ ದ್ರಾವಿಡ್ ಅವರು ಮತ್ತು ರೋಹಿತ್ ಶರ್ಮಾ ಅವರು ಮಾತನಾಡಿರೋ ರೀತಿ ನೋಡಿದರೆ ಓಪನಿಂಗ್ ಸ್ಲಾಟಿಂದ 1 ಡೌನಲ್ಲಿ ಕಳಿಸೋದಿಲ್ಲ ಅಂತವೇ ಅಂದ್ಕೊಳ್ತಾ ಇದ್ದೇನೆ. ಮತ್ತೆ ಪುನಃ ದೇ ವಿಲ್ ಗೋ ವಿತ್ ರೋಹಿತ್ ಶರ್ಮಾ ಆ್ಯಂಡ್ ಕೊಹ್ಲಿ ಓಪನಿಂಗ್ ಸ್ಲಾಟಿಗೆ. ಅದು ನನಗೆ ಅಷ್ಟು ಇಷ್ಟ ಇಲ್ಲ. ನನ್ನನ್ನು ಕೇಳಿದರೆ ಅವರು 1 ಡೌನಲ್ಲಿ ಆಡಬೇಕು, ಓಪನರ್ ಜೈಸ್ವಾಲ್ ಅಥವಾ ಸ್ಯಾಮ್ಸನ್ ಯಾರೋ ಒಬ್ಬರು ಬರಬೇಕು ಅಂತವೇ ನನಗೆ ಅನಿಸೋದು. ದೂಬೆ ಅವರಿಗೆ ಸಾಕು ಕೊಟ್ಟದ್ದು ಚಾನ್ಸ್ ಅಂತ. ಬಟ್ ಓಪನಿಂಗ್ ಮತ್ತೆ ಪುನಃ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರೇ ಬರ್ತಾರೆ ಅಂತ ಅನ್ನಿಸ್ತಾ ಉಂಟು. ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ಅವರೆಲ್ಲ ಮಾತನಾಡಿದ ರೀತಿ ನೋಡಿದರೆ. ಸೊ ತೂಗುಗತ್ತಿ ಕೊಹ್ಲಿ ಅವರ ಮೇಲಿಲ್ಲ, ತೂಗುಗತ್ತಿ ಯಾರ ಮೇಲೆ ಇರೋದು? ದೂಬೆ ಅವರ ಮೇಲೆ ಉಂಟು. ದೂಬೆ ಅವರಿಗೆ ಸುಮಾರು ಅವಕಾಶ ಕೊಟ್ಟರು, ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ. ನೀವು ಹೇಳ್ಬೋದು ಹಾಗೆ ನೋಡಿದ್ರೆ ಪಂತ್ ಕೂಡ ಅಷ್ಟಕ್ಕಷ್ಟೇ ಆಡಿರೋದು. ಪಂತ್ ಅಟ್ಲೀಸ್ಟ್ ಒಂದು 3-4 ಮ್ಯಾಚ್ ಕ್ಲಿಕ್ ಆಗಿದ್ದಾರೆ, ಒಳ್ಳೆ ಇಂಟೆಂಟಲ್ಲಿ ಆಡಿದ್ದಾರೆ. ಬಟ್ ದೂಬೆ ಇಲ್ಲ, ಅಷ್ಟು ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ. ಸೊ ಆದ್ದರಿಂದ ಹೇಗೂ ದೂಬೆ ಅಷ್ಟೇನು ಕ್ಲಿಕ್ ಆಗಲಿಲ್ಲ. ಲೆಟಸ್ ಟ್ರೈ ವಿತ್ ಸ್ಯಾಮ್ಸನ್ ಅಂತ ಹೇಳಿಕೊಂಡು ಮಿಡ್ಲ್ ಆರ್ಡ್ರಲ್ಲಿ ಸ್ಯಾಮ್ಸನ್ ಅವ್ರನ್ನ ಇವತ್ತು ತರಿಸಿದರೆ ನನಗೇನು ಶಾಕ್ ಆಗೋದಿಲ್ಲ. ಸ್ಯಾಮ್ಸನ್ ಬಂದ ಹೇಗೆ ಹೀಗೆ, ಸ್ಯಾಮ್ಸನ್ ಬಂದರೆ ಏನು ನನಗೇನು ಗಾಬರಿ ಆಗೋದಿಲ್ಲ. ಬಟ್ ಅಗೈನ್ ವಿನ್ನಿಂಗ್ ಕಾಂಬಿನೇಷನನ್ನು ಬಿಟ್ಟು ಭಾರತ ಸಡನ್ನಾಗಿ ಫೈನಲಲ್ಲಿ ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡ್ತದ? ನಾಟ್ ಶೋರ್. ದೂಬೆ ಅವರು ಬೌಲಿಂಗ್ ಹಾಕ್ತಾ ಇಲ್ಲ, ಯಾಕಂದರೆ ನಮ್ದು ಆಲ್ರೆಡಿ ಬೌಲಿಂಗ್ ಕ್ಲಿಕ್ ಆಗಿದೆ, ಬೌಲಿಂಗ್ ಆಪ್ಷನ್ ಉಂಟು, ಬೌಲಿಂಗ್ ಹಾಕ್ತಾ ಇಲ್ಲ. ಆ್ಯಸ್ ಅ ಫಿಲ್ಟರ್ ಆಲ್ಸೋ ದೂಬೆ ಈಸ್ ಎಕ್ಸ್ಟ್ರೀಮ್ಲಿ ಆ್ಯಾವರೇಜ್, ಭಯಂಕರ ಸ್ಲೋ ಜನ ಫೀಲ್ಡಿಂಗಲ್ಲಿ. ಸೊ ಸ್ಯಾಮ್ಸನ್ ಅವ್ರನ್ನ ಹಾಕೊಂಡು ನನಗೆ ಪರ್ಸ್ನಲಿ ಭಾರಿ ಖುಷಿ ಆಗ್ತದೆ. ಬಟ್ ಚೇಂಜ್ ಮಾಡೋದಿಲ್ಲ ಅಂತವೇ ಅನ್ನಿಸ್ತಾ ಉಂಟು. ಆಲ್ ಆಫ್ ಅ ಸಡನ್ ವಿನ್ನಿಂಗ್ ಕಾಂಬಿನೇಷನ್ನ ತೆಗೆದು ಹಾಗೆ ಮಾಡಿದರೆ ಟೀಮ್ ಏನೋ ಒಂದು ಈ ಟೀಮ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಬಟ್ ಸ್ಟಿಲ್ ಗ್ರೌಂಡಲ್ಲಿ ಏನೋ ಒಂಥರ ಅಜೀಬ್ ಆಗ್ಬೋದು ಅಂತ, ಅದು ವಿನ್ನಿಂಗ್ ಕಾಂಬಿನೇಷನಲ್ಲೇ ಹೋಗ್ಬೋದು ಅಂತ ಅನ್ನಿಸ್ತಾ ಉಂಟು. ನಿಮ್ಗೆ ಎಂತ ಅನ್ನಿಸ್ತಾ ಉಂಟು? ಏನಾದ್ರು ಟೀಮ್ ಚೇಂಜ್ ಆಗಬೇಕಾ? ಟೀಮ್ ಚೇಂಜ್ ಆದರೆ ಯಾರು ಚೇಂಜ್ ಆಗಬೇಕು? ಈ ಸುಮಾರು ಜನ ಬರ್ತಾರೆ ವಿರಾಟ್ ಕೊಹ್ಲಿ ಅಂತ ತೆಗೆದು ಬಿಸಾಕ್ಬೇಕು ಹಾಗೆ ಹೀಗೆ ಅಂತಲ್ಲ. ಹಾಗೆ ಆಗೋದಿಲ್ಲ. ಆಗುವಂತಹ ಪಾಸಿಬಿಲಿಟಿ ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮ್ಮನೆ ಕಮೆಂಟ್ ಸೆಕ್ಷನಲ್ಲಿ ಜಗಳ ಆಡ್ತಾ ಕೂತ್ಕೊಳ್ಬೇಡಿ. ಬೌಲಿಂಗಲ್ಲಿ ಏನು ಚೇಂಜ್ ಆಗೋದಿಲ್ಲ. ಅಕ್ಷರ್ ಪಟೇಲ್ ಅವರು ಟ್ರೆಮಂಡಸ್ ಫಾರ್ಮಲ್ಲಿದ್ದಾರೆ. ಅಕ್ಷರ್ ಪಟೇಲ್ ಅವರು ಟು ಬಿ ಆನೆಸ್ಟ್ ಈ ಟೂರ್ನಮೆಂಟಲ್ಲಿ ಜಡೇಜಾ ಅವರಕ್ಕಿಂತಲೂ ಜಾಸ್ತಿ ಕ್ಲಿಕ್ ಆಗಿರೋದು ಅಕ್ಷರ್ ಪಟೇಲ್ ಅವರು. ಅಕ್ಷರ್ ಪಟೇಲಿಗೆ ಒಬ್ಬ ಸಪೋರ್ಟಿಂಗ್ ಬೌಲರ್ ಆಗಿ ಈಗ ಜಡೇಜಾ ಅವರಿದ್ದಾರೆ. ಜಡೇಜಾ ಅವರು ಮೊನ್ನೆ 10 ಬಾಲಿಗೆ 19 ಹೊಡೆದು ನಂಗೆ ಭಾರಿ ಖುಷಿ ಆಯಿತು. 10 ಬಾಲಿಗೆ 17, 19 ಏನೋ ಹೊಡೆದ್ರಲ್ಲ. ಒಂದು ಫಿನಿಶಿಂಗ್ ಟಚ್ ಫೈನಲಿ ಜಡೇಜಾ ಅವರ ಕಡೆಯಿಂದ ಸಿಕ್ಕಿತ್ತು. ಆ್ಯಸ್ ಅ ಬೌಲರ್ ಅವ್ರು ಇನ್ನೂ ಸಹ ಕ್ಲಿಕ್ ಆಗಬೇಕನ್ನೋದು ನಮ್ಮ ಒಂದು ಆಶಯ. 7 ಮ್ಯಾಚಲ್ಲಿ ಅವರು ಕೇವಲ 1 ವಿಕೆಟ್ ತೆಗೆದಿರೋದು. ಸೊ ಅವರು ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಸೊ ನಮಗೆ ಭಾರಿ ಹೆಲ್ಪ್ ಆಗ್ತದೆ. ಆ್ಯಂಡ್ ಸೌತ್ ಆಫ್ರಿಕಾದ ಬಗ್ಗೆ ಮಾತನಾಡೋದಿದ್ರೆ ನೆಕ್ ಟು ನೆಕ್ಕಿದ್ದಾರೆ ಮಾರ್ರೆ, ಸೀರಿಯಸ್ಲಿ. ಅವರು ಸೆಮಿಫೈನಲ್ಲಿ ಮಾತ್ರ ಒಂದು ಡಾಮಿನೇಟಿಂಗ್ ಕ್ರಿಕೆಟ್ ಆಡಿದರು. ಬಟ್ ಸ್ಟಿಲ್ ಫೈನಲಿಗೆ ಬಂದಿದ್ದಾರೆ, ಅದು ಇಂಪಾರ್ಟೆಂಟ್ ಆಗೋದು. ಫೈನಲಿಗೆ ಬಂದ ಮೇಲೆ ನೀವು ಎಷ್ಟು ಡಾಮಿನೇಟಿಂಗ್ ಕ್ರಿಕೆಟ್ ಆಡಿದ್ರಿ, ಹೇಗೆ ಬಂದ್ರಿ ಫೈನಲಿಗೆ, ಅದು ಯಾವ್ದು ಸಹ ಮ್ಯಾಟರ್ ಆಗೋದಿಲ್ಲ. ಫೈನಲಲ್ಲಿ ಈ ದಿನ ಈ ಕ್ಷಣ ನೀವು ಹೇಗೆ ಆಡ್ತೀರಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಅದಕ್ಕೆ ಸುಮಾರು ಸಾಕ್ಷಿ ಇದೆ ನೋಡಿ. ODI ವರ್ಲ್ಡ್ ಕಪ್ಪಲ್ಲಿ ಭಾರತದಷ್ಟು ಡಾಮಿನೇಟಿಂಗ್ ಕ್ರಿಕೆಟ್ ಯಾರೂ ಸಹ ಆಡಿರಲಿಲ್ಲ. ಫೈನಲಲ್ಲಿ ಆಡಿದ್ರಾ? ಫೈನಲಲ್ಲಿ ಚೆಂದ ಮಾಡಿ ಆಡಿದ್ರಾ? ಇಲ್ಲ. ಆಸ್ಟ್ರೇಲಿಯಾ ವಿನ್ ಆದರು. ಸೊ ಅದು ಮಾತ್ರ ಮ್ಯಾಟರ್ ಆಗೋದು. ಇವತ್ತು ಭಾರತ ಹೇಗೆ ಆಡ್ತದೆ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು. ಬೌಲಿಂಗ್ ಅಂತ ಬಂದರೆ ಬುಮ್ರಾಗೆ ಸರಿಸಮಾನವಾಗಿ ರಬಾಡ ಅವರಿದ್ದಾರೆ. ಹರ್ಷದೀಪಿಗೆ ಯಾರು ನೋಕಿಯಾ ಇದ್ದಾನೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ಗೆ, ಈ ಕಡೆ ಮಾರ್ಕೋ ಎನ್ಸನ್ ಆಲ್ರೌಂಡರ್ ಇದ್ದಾರೆ. ಆ ಕಡೆ ಬೌಲಿಂಗ್ ಸ್ಪಿನ್ ಬೌಲಿಂಗ್ ಅಂತ ನೋಡಿದರೆ ಅಕ್ಷರ್ ಪಟೇಲ್ಗೆ ಮಹಾರಾಜ್ ಇದ್ದಾರೆ, ಮತ್ತು ಶಂಶಿ ಇದ್ದಾರೆ. ಒಂದು ಎಕ್ಸ್ಟ್ರಾ ಕುಲ್ದೀಪ್ ಯಾದವ್, ನಮ್ಮದೊಂದು ಟ್ರಂಪ್ ಕಾರ್ಡ್. ಸೊ ಆದ್ದರಿಂದ ಬೌಲಿಂಗ್ ಆಪ್ಷನ್ ನಮಗೆ ಜಾಸ್ತಿ ಉಂಟು. ಅವರಲ್ಲಿ ಸಹ ಉಂಟಪ್ಪ. ಮಾರ್ಕ್ರಮ್ ಕೂಡ ಅಗತ್ಯ ಬಿದ್ದರೆ ಬೌಲಿಂಗ್ ಹಾಕ್ತಾರೆ. ನಮಗೆ ಬೇಕಾಗಿರೋದು ಫಿನಿಶಿಂಗ್ ಟಚ್ ಕೊಡುವಂಥ ಆಟಗಾರರು. ದೂಬೆ ಔಟ್ ಆಫ್ ಫಾರ್ಮ್ ಆಗಿ ಹೋಗಿರೋದು. ಅಲ್ಲಿ ದೂಬೆ ಸ್ಪಿನ್ ಬ್ಯಾಷರ್, ಈ ಕಡೆ ಕ್ಲಾಸನ್ನು ಸ್ಪಿನ್ ಬ್ಯಾಷರ್. ಭಯಂಕರ ಚೆಂದ ಮಾಡಿ ಆಡ್ತಾರೆ ಸ್ಪಿನ್ನಿಗೆ. ದೂಬೆ ವರ್ಸಸ್ ಕ್ಲಾಸನ್ ಅಂತ ನೋಡಿದಾಗ ಎನಿ ಡೇ ಎನಿ ಟೈಮ್ 100% ಎಲ್ಲರೂ ಸಹ ಹೇಳೋದು ಕ್ಲಾಸನ್ ವಾವ್ ಅಂತ ಫಾರ್ಮಲ್ಲಿ ಕೂಡ ಇದ್ದಾರೆ. ಅಂಥ ಪ್ರಳಯಾಂತಕಾರಿ ಆಟಗಾರ. ಸೊ ದೂಬೆ ಕ್ಲಿಕ್ ಇವತ್ತು ಎಲ್ಲಿಯಾರು ಅಪ್ಪಿ ತಪ್ಪಿ ದೂಬೆಯನ್ನು ಆಡಿಸಿದರೆ, ದೂಬೆ ಬ್ಯಾಟಿಂಗಿಗೆ ಬಂದಾಗ ಸ್ಪಿನ್ ಬೌಲರ್ಸ್ ಬಾಲ್ ಹಾಕ್ತಾ ಇದ್ರೆ ದೂಬೆ ಕಣ್ಣು ಮುಚ್ಚಿ
ಅದು ಬೀಸಲೇಬೇಕು, ಅಲ್ಲಿ ಬಾಲ್ ವೇಸ್ಟ್ ಮಾಡುವ ಹಾಗೆ ಇಲ್ಲ. ಅವರೇ ಎಲ್ಲಿಯಾದರೂ 15 ಬಾಲ್ 30 ಹೊಡೆದ್ರೆ ಅದು ಲಿಟ್ರಲಿ ಚೇಂಜ್ ಆಗ್ತದೆ, ಮ್ಯಾಚ್ ಇದು ಪೂರ್ತಿ ಡೈಮೆನ್ಷನ್ ಪೂರ್ತಿ ಚೇಂಜ್ ಆಗ್ತದೆ. ಸೊ ದೂಬೆಯೇ ಟ್ರಂಪ್ ಕಾರ್ಡ್ ನಮಗೆ. ದೂಬೆಗೆ ಚಾನ್ಸ್ ಕೊಟ್ಟರೆ, ದೂಬೆ ರೈಟ್ ಟೈಮಿಗೆ ಬ್ಯಾಟಿಂಗಿಗೆ ಬಂದರೆ, ಅವರು ಕ್ಲಿಕ್ ಆದರೆ ಅವರ ಮೇಲಿನ ಎಲ್ಲ ಆಪಾದನೆಗಳನ್ನು ದೂರ ಮಾಡುವಂಥ ಒಳ್ಳೆ ಅವಕಾಶ ದೂಬೆಗೆ. ಬಟ್ ದೂಬೆಗೆ ಚಾನ್ಸ್ ಸಿಗ್ತದ ಅದು ನೋಡಬೇಕು. ಆ್ಯಂಡ್ ಅವರಲ್ಲಿ ಮಾರ್ಕ್ರಮ್ ಹೇಳಿಕೊಳ್ಳುವಂಥ ಫಾರ್ಮಲ್ಲಿಲ್ಲ, ಬಟ್ ಕ್ಯಾಪ್ಟನ್ಸಿಯಿಂದ ಅವ್ರು ಗೆದ್ದಿದ್ದಾರೆ. ಆಫ್ ಲೇಟ್ ಡಿಕಾಕ್ ಅವರು ಫಾರ್ಮಿಗೆ ಬರ್ತಾ ಇದ್ದಾರೆ. ಫಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟಲ್ಲಿ ಅವರೇನು ಫಾರ್ಮಲ್ಲಿ ಇರಲಿಲ್ಲ, ಈಗ ಒಳ್ಳೆ ಫಾರ್ಮಿಗೆ ಬರ್ತಾ ಇದ್ದಾರೆ. ಮಿಲ್ಲರ್ ಎನಿ ಡೇ ಎನಿ ಟೈಮ್ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್ನು. ಸೊ ಆದ್ದರಿಂದ ಇವತ್ತಿನ ಮ್ಯಾಚ್ ಜಿದ್ದಿನ ಮ್ಯಾಚ್ ಆಗಿರ್ತದೆ ಅಂತ ನಾನು ನಂಬಿದ್ದೇನೆ. ಹೋಪ್ಫುಲಿ ಇವತ್ತು ಬಹಳ ಟೀಕೆಗಳನ್ನು ಅನುಭವಿಸ್ತಾ ಇರುವಂತಹ ವಿರಾಟ್ ಕೊಹ್ಲಿ ಅವರು ಮತ್ತು ದೂಬೆ ಅವರು ಸೂಪರಾಗಿ ಆಡಿದರೆ, ಆ್ಯಂಡ್ ಯಾರು ಹೇಗೆ ಆಡಿ ಭಾರತ ವಿನ್ ಆಗಬೇಕು. ಭಾರತ ಎಲ್ಲ ಬ್ಯಾಟ್ಸ್ಮನ್ ಪೂರ್ತಿ ಯಾರು ಎಂಥದ್ದು ಆಡದೆ ನಮಗಿಂತ ವರ್ಸ್ಟಾಗಿ ಸೌತ್ ಆಫ್ರಿಕಾ, ಒಟ್ಟಿನಲ್ಲಿ ನಾವು ವಿನ್ ಆದರೆ ಸಾಕು. ಹೋಪ್ಫುಲಿ ವಿರಾಟ್ ಕೊಹ್ಲಿ ಅವರು ಕ್ಲಿಕ್ ಆಗ್ತಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಫಸ್ಟ್ 10 ಓವರ್ ದಡ ಅಂತ ಹೊಡೆದು ಭಾರತವನ್ನು ಜಯಿಸ್ತಾರೆ ಅಂತ ನಾನು ಈ ಮೂಲಕ ಏನೋ ಆಶಾಭಾವನೆ ಇಟ್ಕೊಂಡಿದ್ದೇನೆ. ಅಷ್ಟು ನನಗೆ ಮಾತಾಡುವಾಗ ಸಹ ಡಗ 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 ಅಂತ ಆಗ್ತಾ ಉಂಟು. ಎಂತ ಆಗ್ತದೆ ಅಂತ ನೋಡುವ. ಮ್ಯಾಚ್ ಮುಗ್ದ ಕೂಡಲೇ ನೀವು ಮ್ಯಾಚ್ ಮುಗ್ದ ಕೂಡಲೇ ಟಿ ವಿ ನೋಡ್ತೀರಿ, ಭಾರತ ವಿನ್ ಆಗಲಿ, ಭಾರತ ವಿನ್ ಆದರೆ ಆ ಸೆಲೆಬ್ರೇಷನ್ ಎಲ್ಲ ನೋಡ್ತೀರಿ. ನನಗೆ ಆ ಸೆಲೆಬ್ರೇಷನ್ ನೋಡಲಿಕ್ಕೂ ಇಲ್ಲ ಮಾರೆ. ಮ್ಯಾಚ್ ಮುಗ್ದ ಕೂಡಲೇ ನೀವು ವಿಡಿಯೋ ಮಾಡಬೇಕಂತ ಅಪೇಕ್ಷಿಸ್ತೀರಿ. ನೋಡುವ, ನಾನು ಸ್ವಲ್ಪ ಹಿಯರ್ ಆ್ಯಂಡ್ ದೇರ್ ಆಗ್ಬೋದು, ಅಪ್ಪಿ ತಪ್ಪಿ ಭಾರತ ಏನಾದರೂ ವಿನ್ ಆದರೆ ಒಂಚೂರು ವಿಡಿಯೋ ಲೇಟ್ ಬರ್ಬೋದು. ಯಾಕಂತಂದರೆ ನನಗೆ ಸಹ ಅದನ್ನು ಟಿ ವಿಯಲ್ಲಿ ನೋಡ್ಬೇಕಂತ ಆಸೆ ಇರ್ತದಲ್ಲ, ಆ ಸೆಲೆಬ್ರೇಷನ್ ಎಲ್ಲ ನೋಡ್ಬೇಕಂತ ಆಸೆ ಇರ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಮ್ಯಾಚ್ ಮುಗ್ದುಕೊಳ್ಳು ಬ್ರೋ ವಿಡಿಯೋ 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 ಅಂತ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಹಾಕಬೇಡಿ. ನಾನು ಸಹ ಕ್ರಿಕೆಟ್ ಫ್ಯಾನ್, ನನಗೆ ಸಹ ಒಂಚೂರು ಅದನ್ನು ಆಸ್ವಾದಿಸಲಿಕ್ಕೆ ಕೊಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಭಾರತ ವಿನ್ ಆಗ್ತದೆ, ವಿನ್ ಆಗಬೇಕು, ವಿನ್ ಆಗಿಯೇ ಆಗ್ತದೆ. ಸರಿ, ಸಿಗುವ, ನಮಸ್ಕಾರ.